ಮನೆ ಈ ಕಡೆ ಪುಷ್ ಆಯ್ತು, ನಮಗೆ ಈ ಅಗ್ನಿ ಮೂಲೆಯಲ್ಲಿ ಬೆಂಕಿ ಉರಿಯಲ್ಲ ಫಸ್ಟ್ ಮೊದಲನೇದು. ಅವಾಗ ಏನಾಗುತ್ತೆ, ಅವ್ರದ್ದು ವ್ಯವಹಾರಗಳೆಲ್ಲ ಮಲ್ಕೊಂಡ್ಬಿಡುತ್ತೆ, ಸ್ಲೋ ಆಗ್ಬಿಡುತ್ತೆ. ಅಗ್ನಿ ಮೂಲೆಯಲ್ಲಿ ಬೆಂಕಿ ಉರಿದ್ರೇನೆ ವ್ಯವಹಾರಗಳಾಗೋದು. ಹಾಗಾಗಿ ಯಾವಾಗ ಇಲ್ಲಿ ಅಡುಗೆ ಮನೆ ಈ ಕಡೆ ಬಂದು ಯುಟಿಲಿಟಿಲಿ ಬರುತ್ತೆ, ಫಸ್ಟ್ ಅವ್ರದ್ದು ವ್ಯವಹಾರಗಳೆಲ್ಲ ಸ್ಲೋ ಆಗುತ್ತೆ. ಇದಾದ್ಮೇಲೆ ಅಗ್ನಿ ಮೂಲೆಯಲ್ಲಿ ಯಾವಾಗ ನೀರು ಉಪಯೋಗಿಸ್ತೀರಾ, ಮನೆಯಲ್ಲಿ ಸಮಸ್ಯೆಗಳು ಸ್ಟಾರ್ಟ್ ಆಗ್ತಾ ಇರ್ತದೆ, ಆರೋಗ್ಯ ಸಮಸ್ಯೆ ಸ್ಟಾರ್ಟ್ ಆಗ್ತದೆ, ಫೈನಾನ್ಸ್ ಸಮಸ್ಯೆ ಸ್ಟಾರ್ಟ್ ಆಗ್ತದೆ. ಮನೇಲಿ ಒಬ್ಬರಿಂದ ಒಬ್ಬರಿಗೆ ಹೊಂದಾಣಿಕೆ ಇರಲ್ಲ, ತಂದೆ ಮಕ್ಕಳಿಗೆ ಹೊಂದಾಣಿಕೆ ಇರಲ್ಲ, ಗಂಡ ಹೆಂಡತಿಗೆ ಹೊಂದಾಣಿಕೆ ಇರಲ್ಲ, ಸೊಸೆ ಅತ್ತೆಗೆ ಹೊಂದಾಣಿಕೆ ಇರಲ್ಲ, ಯಾವಾಗ ಅಗ್ನಿ ಮೂಲೆಯಲ್ಲಿ ನೀರು ಉಪಯೋಗಿಸಿದಾಗ. ಇದಾದ್ಮೇಲೆ ಇನ್ನೇನಾಗುತ್ತೆ ಕೆಲವೊಂದು ಹತ್ರ ಅಂದ್ರೆ ಹಾಸ್ಪಿಟ್ಲ್ ಖರ್ಚು, ಆರೋಗ್ಯದ ಸಮಸ್ಯೆ ಸ್ಟಾರ್ಟ್ ಆಗ್ತದೆ. ನಾವು ದಕ್ಷಿಣದಲ್ಲಿ ಮನೆಯಿಂದ ಹೊರಗಡೆ ನೋಡಿ, ಇದು ಯುಟಿಲಿಟಿ ಆಗ್ತಿದ್ದಂಗೆ ಇದು ಮನೆಯಿಂದ ಹೊರಗಡೆ ಅಂತ ಆಯ್ತು. ಮನೆಯಿಂದ ಹೊರಗಡೆ ಅಗ್ನಿ ಮೂಲೆ ಅಥವಾ ದಕ್ಷಿಣದಲ್ಲಿ ನೀರನ್ನ ಉಪಯೋಗಿಸಿದಾಗ ನಾವು ಆರೋಗ್ಯನ ಕೆಡಿಸ್ಕೊಂತೀವಿ. ಹಾಸ್ಪಿಟ್ಲ್ ಪರ್ಮನೆಂಟಾಗಿ ನಾವು ಒಂದು ಇಟ್ಕೊಬೇಕಾಗುತ್ತೆ, 15 ದಿನಕ್ಕೊಂದ್ಸರಿ ಹೋಗಿ ಬರಬೇಕು, ಅಥವಾ 3 ತಿಂಗಳಿಗೊಂದ್ಸರಿ ದೊಡ್ಡ ಅಮೌಂಟು ಕೊಡಬೇಕಾಗುತ್ತೆ ದಕ್ಷಿಣದಲ್ಲಿ ನೀರು ಉಪಯೋಗಿಸೋದ್ರಿಂದ. ಮೊನ್ನೆ ನನಗೊಂದು ಹೆಣ್ಮಗು ಫೋನ್ ಮಾಡಿತ್ತು, ಸರ್ ದಕ್ಷಿಣ ಆಗ್ನೇಯದಲ್ಲಿ ಯುಟಿಲಿಟಿಲಿ ಶಿಂಕಿದೆ ಇರ್ಬೋದಾ ಸರ್ ಅಂತ. ಇರಬಾರ್ದಮ್ಮ ಅಂದರೆ ಅವ್ರ ಪಕ್ಕದಾಗಿರೋರು ಹೇಳ್ಕೊಡ್ತಿದ್ರು. ಅಲ್ಲಿಲ್ಲ ಈ ಕಡೆಗಿದೆ ಅಂತೇಳು, ಈ ಕಡೆಗಿದೆ ಅಂತೇಳಿ. ನೈಋತ್ಯ ಮೂಲೆ ಇದು ನೋಡಿ, ಯಾವಾಗ ನೈಋತ್ಯ, ಈ ಅಡುಗೆ ಮನೆಗೆ ಇದು ನೈಋತ್ಯ ಮೂಲೆ. ಈ ನೈಋತ್ಯ ಮೂಲೆಯಲ್ಲಿ ಯಾವಾಗ ನಾವು ನೀರು ಉಪಯೋಗಿಸ್ತೀರಿ, ಹಣ ನೀರಿನಂತೆ ಖರ್ಚಾಗ್ತಾ ಇರ್ತದೆ. ನಮ್ಮ ಹತ್ರ ಇರೋದು ಖರ್ಚಾಗೋದು ಅಲ್ಲದಿರ ಸಾಲ ಮಾಡಿಸುತ್ತೆ. ನಾವು ಯಾವುದೇ ರೂಮಲ್ಲಾಗಲಿ ಸೌತ್ ವೆಸ್ಟ್ ಕಾರ್ನರಲ್ಲಿ ನೀರನ್ನ ಉಪಯೋಗಿಸ್ಬಾರ್ದು. ನಮ್ಮ ಪೂರ್ವಜರು ನೈಋತ್ಯ ಮೂಲೆಯಲ್ಲಿ ಕಬ್ಬಿನ ಪೆಟ್ಟಿನ ಇಟ್ಬಿಟ್ಟು